ಅದಂದ್ರೆ ಬಲ್ಕ್ ಅಲ್ಲಿ ಮಾಡುವವರು ಇದನ್ನು ಮಾಡ್ತಾರೆ. ಒಟ್ರಾಸಿ ಹೌದು, ಹೀಗೇನೆ ಬರುದು. ಅದಕ್ಕೆ ನಾನು ಹೇಳುದು ಬಾಳಿಕೆ ಇರ್ಲಿಕ್ಕಿಲ್ಲ, ಜಾಸ್ತಿ ಬಾಳಿಕೆ ಇಲ್ಲ, ಏನಿಲ್ಲ. ನಾನೆಂತ ಹೇಳುದಂದ್ರೆ ಫಸ್ಟ್ ಕಲಿಯುವವರು, ಶುರುವಿಗೆ ಕಲಿಯುವವರು ಈ ಮಾದರಿಯನ್ನು ಯೂಸ್ ಮಾಡಬೇಡಿ. ಜನತಾ ಬಾಕ್ಸನ್ನು, ಕೇರಳ ಮಾದರಿ ಬಾಕ್ಸನ್ನು ಯೂಸ್ ಮಾಡಬೇಡಿ. ISI ಮಾದರಿದ್ದನ್ನೇ ಯೂಸ್ ಮಾಡಿ. ISI ಮಾದರಿಯಲ್ಲೂ 6 ಫ್ರೇಮ್ ಬರ್ತದೆ, 8 ಫ್ರೇಮ್ ಬರ್ತದೆ. ನಾನು 8 ಫ್ರೇಮ್ ಯೂಸ್ ಮಾಡೋದು ಸ್ವಲ್ಪ ನಿರ್ವಹಣೆಗೆ ನನಗೆ ಈಸಿ ಆಗ್ತದೆ ಅಂತೇಳಿ. ಸ್ವಲ್ಪ ಜನತಾ ಬಾಕ್ಸ್ ಇಡುವವರಿಗೆ, ಒಂದು ಫಸ್ಟ್ ಸ್ಟಾರ್ಟ್ ಕಲಿಯುವವರಿಗೆ ಜನತಾ ಬಾಕ್ಸ್ ತೊಂದರೆ ಕೊಡ್ತದೆ. ಒಳ್ಳೆ ಮಾಹಿತಿ. ಓಕೆ. ಇದು ಕುಂಟು ನೇರಳೆ ಜೇನು, ತುಂಬ ಟೇಸ್ಟ್ ಉಂಟು. ಕುಂಟು ನೇರಳೆ ಈ ಕಲರ್ ಬರ್ತದಲ್ಲ? ಕುಂಟು ನೇರಳೆ ಈ ಕಲರ್ ಬರ್ತದೆ, ತುಂಬ ಟೇಸ್ಟ್ ಉಂಟು. ನನ್ನ ಹತ್ರ ಬಾಟ್ಲಿಂಗ್ ಅಭಾವ ಉಂಟು ಈಗ. ನಮಗೆ ಹತ್ರದಲ್ಲಿ ಎಲ್ಲಿ ಬಾಟ್ಲಿ ಸಿಗ್ತಾ ಇಲ್ಲ. ಹಾಗೆ ಇದೆಲ್ಲ ಕುಂಟು ನೇರಳೆ, ಇದು ಸಹ ಕುಂಟು ನೇರಳೆ ತುಂಬ ಟೇಸ್ಟ್ ಇರ್ತದೆ, ಭಾರಿ ಡಿಮಾಂಡ್ ಇಂಥದ್ದೆಲ್ಲ ಕುಂಟು ನೇರಳೆ ಜೇನುಗಳು. ಇದೆಲ್ಲ ಜೇನು ಹಾಗೇನೆ ರಾಶಿ ಬಿದ್ದಿದೆ. ಇತ್ತದ್ದು ನಾನು ಸೆಟ್ಲ್ ಮಾಡಲಿಲ್ಲ, ಯಾಕಂದ್ರೆ ನನಗೆ ಫೈನಲ್ ಆಗಲಿಲ್ಲ ಇಲ್ಲಿ ಸಹ. ಅಲ್ಲಲ್ಲಿ ರಾಶಿ ಬಿದ್ದಿದೆ. ಇನ್ನು ಮಳೆಗಾಲಕ್ಕೆ ಫುಲ್ ಸೆಟ್ ಆಗಬೇಕು. ಜೇನು ತುಂಬಿಸಬೇಕು, ಜೇನು ತೆಗೆದಿಟ್ಟದುಂಟು, ಜೇನು ತುಂಬಿಸಬೇಕು. ನೋಡಿ ಈಗ ಬರುವಂಥದ್ದು ಪ್ಲಾಸ್ಟಿಕ್ ಹಾಳೆಗಳು ಫುಲ್ ರೆಡಿ ಇರ್ತದೆ. ಇದು ಪ್ಲಾಸ್ಟಿಕ್ ತುಂಬ ಕಾಸ್ಟ್ಲಿ, ಅಷ್ಟು ಮಾತ್ರ ಒಂದು 200 ರೂಪಾಯಿ ತನಕ ಉಂಟು ಒಂದೊಂದು ಫ್ರೇಮಿಗೆ. ಒಂದು ನಿಮಗೆ ಏಪ್ರಿಲಲ್ಲಿ ಬಾಕ್ಸ್ ಸೆಟ್ ಆದರೆ ಇಂಥದ್ದೆಲ್ಲ ಒಳ್ಳೆಯದು, ಯಾಕಂದರೆ ಇದನ್ನು ಇಟ್ಟು ಬಿಟ್ಟರೆ ಆಯಿತು. ಜೇನು ಮಾಡ್ತವೆ, ಮತ್ತೆ ತೆಗಿಲಿಕ್ಕೆ ಅದಕ್ಕೆ ರೋಲರ್ ಬರ್ತದೆ, ಅಥವಾ ಚಾಕುಂಟು ರೋಲರ್ ಸಹ ಉಂಟು ಇಲ್ಲಿ. ಇದು ರೋಲರ್ ಬರ್ತದೆ. ಈ ರೋಲರಲ್ಲಿ ಹೀಗೆ ಮಾಡಿ ಒರೆಸಿ ತೆಗೆದು ಜೇನು ತೆಗೆದ್ರೆ ಆಯಿತು ಅಷ್ಟೇ, ಕೆಲಸ ಏನಿಲ್ಲ. ಮತ್ತೆ ಸ್ವಲ್ಪ ಬಿಸಿಲಿಗೆ ಇಟ್ಟು ಒಣಗಿಸಿ, ಮತ್ತೆ ಮಳೆಗಾಲದಲ್ಲಿ ಲಾಸ್ಟ್ ಟೈಮ್ದು ಆದಾಗ ಫುಲ್ಲು ತೆಗೆಯೋದು ಜೇನು, ಸ್ವಲ್ಪ ಬಿಸಿಲಿಗೆ ಇಡೋದು. ಸ್ವಲ್ಪ ಹದ ಬಿಸಿಲು, ಇಂಥ ಎಲ್ಲ ಬಿಸಿಲು ಬೇಡ, ಜೋರು ಬಿಸಿಲಿಗೆ ಇಟ್ಟರೆ ನೊಣಗಳು ಬಂದೆಲ್ಲ ಪೂಲಿ ಖಾಲಿ ಮಾಡ್ತವೆ. ಈಗ ನೊಣಗಳೇ ಖಾಲಿ ಮಾಡಿದ್ದೆ ನಾನು. ಖಾಲಿ ಆದಮೇಲೆ ತೆಗೆದು ಮುಚ್ಚಿ ಇಟ್ಟರೆ ಆಯಿತು. ಮತ್ತೆ ಎಷ್ಟು ವರ್ಷ ಸಹ ಯೂಸ್ ಮಾಡ್ಬೋದು, ಗಟ್ಟಿ ಉಂಟು, ಏನು ಪ್ರಾಬ್ಲಮ್ ಇಲ್ಲ. ಇದೊಂದು ಇರಿದು ಬರ್ತದೆ. ಇನ್ನೊಂದು ಕೃತಕ ಹಾಳೆ ಅಂತೇಳಿ, ನಾವು ಕೃತಕ ಹಾಳೆಯನ್ನು ಯೂಸ್ ಮಾಡೋದಿಲ್ಲ, ಉಂಟು ಕೆಳಗೆ ಉಂಟು. ನಾವು ಕೃತಕ ಹಾಳೆ ಯೂಸ್ ಮಾಡೋದಿಲ್ಲ, ಯಾಕಂದರೆ ಕೃತಕ ಹಾಳೆಗೆ ಹೊಂದಿಕೊಳ್ಳುವಷ್ಟು ನೊಣಗಳು ಒರಿಜಿನಲ್ಗೆ ಹೊಂದಿಕೊಳ್ಳುವಷ್ಟು ಕೃತಕ ಹಾಳೆಗೆ ಹೊಂದಿಕೊಳ್ಳೋದಿಲ್ಲ. ಕೃತಕ ಹಾಳೆ ಕೊಟ್ಟರೆ ಸ್ವಲ್ಪ ದಿನ ಲೇಟ್ ಮಾಡ್ತವೆ. ಅದೇ ನಿಮ್ಮದು ಅದರದ್ದೇ ಬಾಕ್ಸ್ ಇದ್ದು ಒರಿಜಿನಲ್ ನೈಸರ್ಗಿಕವಾಗಿ ಸಿಕ್ಕಿದ ಹಿರಿಯನ್ನೇ ಕೊಟ್ಟರೆ. ಇದು ಜೇನು ನಾನು ಅಂದರೆ ಇದನ್ನು ನನಗೆ ಬಾಟ್ಲಿಂಗ್ ಮಾಡಲಿಕ್ಕೆ ನಾನು ಇದರಲ್ಲಿ ಹಾಕಿ ಮತ್ತೆ ಅದರ ಥ್ರೂ ಬಾಟ್ಲಿಂಗ್ ಮಾಡೋದು. ಇಲ್ಲಾಂದ್ರೆ ನನಗೆ ಕಷ್ಟ ಆಗ್ತದೆ, ನನಗೆ ಖಾಲಿ ಹಾಕ್ತಾ ಕೊಡಲಿಕ್ಕೆ ಆಗೋದಿಲ್ಲ, ಆಚೆ ಈಚೆ ಚೆಲ್ತದೆ. ಅದಕ್ಕೆ ಇದನ್ನು ನಾನೀಗ ಇದೊಂದು ಸಲ ನನಗೆ ಅಂದರೆ ಮೇಲೆ ಮುಚ್ಚಾಳಕ್ಕೆಲ್ಲ ಕಟ್ಟಿದ ಎರಿಗಳಿತ್ತು, ಅದನ್ನು ಹಾಕ್ಲಿಕ್ಕಂತ ನಾನೇ ಮಾಡಿದ್ದು. ಇದರಲ್ಲಿ ಹಾಕಿ ನಾನು ಬಿಸಿಲಿಗೆ ಇಡುದು. ಬಿಸಿಲಿಗೆ ನಾವೆಲ್ಲ ಜೇನೆಲ್ಲ ಕೈಯಲ್ಲಿ ಮುಟ್ಟುದಿಲ್ಲ, ಬಿಸಿಲಲ್ಲಿ ಅದರಷ್ಟಕ್ಕೆ ನಿಮಗೆ ಮೆಲ್ಟ್ ಆಗಿ ಅದರಾಗೇನೆ ಇಳಿಯುವ ಹಾಗೆ ಮಾಡುವಂಥದ್ದು. ಅಲ್ಲಿ ಶೇಖರಣೆ ಆಗ್ತದೆ, ಮತ್ತು ಅದನ್ನು ನಾನು ಬಾಟ್ಲಿಂಗ್ ಮಾಡೋದು. ಇದನ್ನೆಲ್ಲ ಅದಕ್ಕೆ ನಾನು ಮಾಡಿದೆ. ಸುಮಾರು ಮುಚ್ಚಳಕ್ಕೆಲ್ಲ ಇತ್ತು, ಅದಕ್ಕೆ ನಾನು ಇದನ್ನು ಮುಚ್ಚಳದ್ದೆಲ್ಲ ತೆಗೆದು ಇದಕ್ಕೆ ಹಾಕಿದ್ದು. ಈಗ ಉಂಟು ಅದರಲ್ಲಿ ಸಹ ಮುಚ್ಚಳದಲ್ಲಿ ಉಂಟು, ಅದನ್ನು ಬೇರೆ ಕಡೆಯಲ್ಲಿ ಬಾಕ್ಸ್ ಇದ್ದು, ಇದರಲ್ಲೆಲ್ಲ 2ರಲ್ಲಿ ಇರಬೇಕು. ಇದು ಇಲ್ಲೂ ಸಹ ಜೇನು ಬಾಕ್ಸ್ ಇದೆ ಅಲ್ಲ? ಹೌದೌದು, ಎಲ್ಲ ಉಂಟು, ಅದುಂಟು. ಮತ್ತೆ ಇದು ಉಂಟು ನೋಡಿ, ಇದು ನುಸುರಿ ಜೇನು. ನುಸುರಿ ಮುಜಂಟಿ ಅಂತ ಹೇಳ್ತಾರೆ. ಇದರದ್ದು ಡಿಮಾಂಡ್ ಜಾಸ್ತಿ. ಇದು 5,000 ತನಕ ಬೆಲೆ ಬಾಳುವಂಥ ಜೇನು ಲೀಟ್ರಿಗೆ. ಹೌದು, ಕೆಜಿಗೆ ಲೀಟ್ರಿಗೆ ಅಲ್ಲ, ಕೆಜಿಗೆ 5,000 ತನಕ ಬೆಳೆ ಬರ್ತಾ ಉಂಟು. ಇದು ನುಸಿ ಸಣ್ಣ ಜೇನು, ಆದ್ರೆ ಅತ್ಯುತ್ತಮ ನಿಮ್ಗೆ ಔಷಧದಾಯಕ ಜೇನು ಅಂದ್ರೆ ಇದು. ಗುಣವುಳ್ಳ ಎಲ್ಲ ಸಣ್ಣ ಹೂಗಳಿಗೆ ಸಹ ಹೋಗಿ ಕಲೆಕ್ಟ್ ಮಾಡುವಂತ ಜೇನು. ಏನು ತೊಂದರೆ ಇಲ್ಲ ಇದರಲ್ಲಿ. ನಿಮಗೆ ಒಂದು ಮುಖ ಕವಚ ಹಾಕಿ, ಉದ್ದ ಕೈದ ಅಂಗಿ, ಗ್ಲೌಸ್ ಎಲ್ಲ ಹಾಕಿದ್ರೆ ಮೈಗೆ ಸಹ ಕೂಡುದಿಲ್ಲ, ಎಲ್ಲಿ ಸಹ ಕೂಡುದಿಲ್ಲ, ಆರಾಮಾಗಿ ನಿರ್ವಹಣೆ ಮಾಡಬಹುದು, ಚುಚ್ಚುದಿಲ್ಲ, ಓಡಿ ಹೋಗುದಿಲ್ಲ. ನಿಮಗೆ ಪಾಲ್ ಮಾಡುದಾದ್ರೆ ಸಿಂಪಲ್ ಅಲ್ಲಿ ಪಾಲ್ ಮಾಡುದು. ಅದನ್ನೊಂದು ಪೋರ್ಷನ್ ಉಂಟು, ಅದೆಲ್ಲ ಇದುಂಟು, ವಿಡಿಯೋ ಎಲ್ಲ ಉಂಟು ಬೇರೆಯವ್ರದ್ದು. ಸಿಂಪಲ್ ಅಲ್ಲಿ ಡಿವೈಡ್ ಮಾಡುದು, ಒಂದು ಪೋರ್ಷನ್ ಅನ್ನು ದೂರ ಕಡೆ ಒಯ್ದು ಇಡುದು. ಜಾಸ್ತಿ ಇದಾಗುದಿಲ್ಲ ಅಂತ, ಜಾಸ್ತಿ ಆಗ್ತದೆ ನಾನು ಆಗುದಿಲ್ಲ ಅಂತ ಹೇಳುದು ಮಾತ್ರ. ಈಗ ನಾನು ಲಾಸ್ಟ್ ನನಗೆ ಇದೆಲ್ಲ 5 ಕುಟುಂಬ ಉಂಟು ಇಲ್ಲಿ. 5 ಕುಟುಂಬ ಸಹ ಒಂದೇ ಕುಟುಂಬದ ಪೀಸ್ಗಳೆಲ್ಲ. ಅಲ್ಲಿ ಒಂದು ಕುಂಟು ನೇರಳೆದು ಮನೆ ಕಟ್ ಮಾಡಿದ್ರು, ಅದೆಲ್ಲ ನಾನು ಕಟ್ ಮಾಡಿ ಒಂದೊಂದು ಪೀಸ್ ಅಲ್ಲಿ ಅದು ಒಂದೊಂದು ಬಾಕ್ಸಿಗೆ ಹಾಕಿಟ್ಟಿದ್ದೇನೆ. ನನಗೆ ಅದರಲ್ಲಿ ಸಾಧಾರಣ 1.5 kg ಜೇನು ಸಿಕ್ಕಿದೆ. ಜೇನು ಯಾಕಂದ್ರೆ ಈ ನೊಣಗಳು ಜೇನು ತಿನ್ನುವುದಿಲ್ಲ, ಜೇನು ತಿಂದು ಓಡಿ ಹೋಗುವುದು ಹಾಗೆಲ್ಲ ಇಲ್ಲ. ಈಗ ನಮ್ಮ ತುಳುವೆ ಜೇನಾದ್ರೆ ಪಾಲ ಹೋಗುವ ಟೈಮಲ್ಲಿ ತಿಂದು ಹೋಗ್ತವೆ. ಹೌದು, ಅದಕ್ಕೆ ಸ್ವಲ್ಪ ಶಕ್ತಿ ಬೇಕು, ತಿಂದು ಹೋಗ್ತವೆ. ಆದ್ರೆ ಈ ನುಸಿರು ಜೇನುಗಳು ಎಲ್ಲಿ ಸಹ ಓಡಿ ಹೋಗುದಿಲ್ಲ, ಅಲ್ಲೇ ಇರ್ತವೆ. ಅಲ್ಲೇ ಜೇನು ವರ್ಷಗಟ್ಟಲೆ ಇರ್ತದೆ. ಜೇನು ಸಂಗ್ರಹಣೆ ಮಾಡಿದ್ದು ಅಲ್ಲೇ ಇರ್ತದೆ. ನಾವು ಒಂದು ಸಲ ವರ್ಷಕ್ಕೊಮ್ಮೆ ಬೇಕಾದ್ರೆ, ವರ್ಷಕ್ಕೆ 2 ಸಲ ಹೋದ್ರೆ ಆರಾಮಲ್ಲಿ ಮಾಸ್ಕ್ ಹಾಕುದು, ಅದನ್ನು ತೆಗೆಯುವುದು, ಅದನ್ನು ಪುನಃ ಹತ್ತಿದ್ರೆ ಪುನಃ ಅಲ್ಲಿಗೆ ಬಂದು ಅಲ್ಲೇ ಇರ್ತವೆ. ಅದರಿಂದ ಜೇನು ಆಗುದಿಲ್ಲ ಅಂತೇಳಿ ಇಲ್ಲ, ನಿರ್ವಹಣೆ ಕಡಿಮೆ, ಆದರೆ ಲಾಭದಾಯಕ ಜಾಸ್ತಿ.
ಓಕೆ. ಏನ್ ಪುರ ಇದು ನೋಡಿ ಒಂದು 8-9 ದಿವಸ 10-15 ದಿವಸ ಏನಾಯಿತು ನಾನು ತುಂಬಿಸ್ಲಿಕ್ಕೆ ನನಗೆ ಟೈಮ್ ಇಲ್ಲ. ಅದಕ್ಕೆ ತೆಗೆದು ಜೇನು ಮಿಷಿನಲ್ಲೇ ತೆಗೆದು ಬಿಸಿಲಿಗೆ ಇಟ್ಟಿಟ್ಟಂಥ ಜೇನು ತುಂಬ ಕ್ಲೀನಾಗಿ ಉಂಟು. ಏನು ಕಸ ಗಿಸ ಏನಿಲ್ಲ ಇದರಲ್ಲಿ. ತುಂಬ ಕ್ಲೀನ್ ಉಂಟು ಜೇನು. ಅಷ್ಟು ಶುದ್ಧವಾಗಿದೆ ಅಲ್ವಾ? ಶುದ್ಧವಾದ ಜೇನು. ಮೇಣ ಹಂಗದವ್ರನ್ನ ಮೇಣ ಪೂರ ಅಂಕ ಆಯ್ತಾ ಅಲಂಗ ನಿರ್ಮಾಲ ಆಗಿತ್ತ. ಹಾಂ, ಇದು ಇದರ ಜೇನು ಮಾಯನ. ಇನ್ನು ಅದನ್ನು ಇದು ಪ್ರೋಸೆಸ್ ಮಾಡ್ಲಿಕ್ಕೆ ಉಂಟು, ಅದನ್ನು ಬಿಸಿ ಮಾಡಬೇಕು. ಅದೆಲ್ಲ ಉಂಟು. ಹೀಗೇನೆ ಬರ್ತದೆ, ಹೀಗೆ ಅಲ್ವಾ? ಹೀಗೆ ಮಾಡಿ ಇದು ಮಾಡಬೇಕು. ಇದರಲ್ಲಿ ಒಂದು ಕಡೆ ಆಗಿತ್ತು, ಬಿಸಿಲಿಗೆ ಇಟ್ಟಲ್ಲಿ ಮೆಲ್ಟ್ ಆಗಿ ಒಂದು ಸ್ವಲ್ಪ ಮಾಯಣ ಆಗಿತ್ತು, ಇತ್ತು. ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಅದರ ಒಂದು ಪೀಸ್ ಇತ್ತು ಇದರಲ್ಲಿ. ಇಲ್ಲೇ ರಾಶಿಯಲ್ಲಿ ಇರಬೇಕು ಇದು. ಹಾಂ, ಸ್ಟ್ರಾಂಗ್ ಬರ್ತಾರೆ ಶೆಕಿಡಿ ಪೂರ ಆಯ್ತದೆ. ಶೆಕಿಡಿ ಅವನು ಕುಟುಂಬ ಪೂರ ಪಲಾಯನ ಆಗ್ತದೆ. ಬಿ ವ್ಯಾಕ್ಸ್ ಮಾತು ಉಂಟು ಅದಕ್ಕೆ. ಇದು ಈಗ ಆಳದಲ್ಲ, ಇದು ಆಳದಂದ್ರೆ ಕುಟುಂಬ ವೀಕ್ ಆದಮೇಲೆ ಇದಕ್ಕೆ ವ್ಯಾಕ್ಸ್ ಮೌತ್ ಬಂದಿದೆ. ಅಂದರೆ ಮಯಣದ ಚಿಟ್ಟೆ ಅಂತೇಳಿ ಒಂದು ಹೇಳ್ತಾ ಇದ್ದಾರೆ ಡಿಸೀಸ್. ಈ ಮಯಣದ ಚಿಟ್ಟೆ ಬಂದು ಇದರಲ್ಲಿ ಮೊಟ್ಟೆ ಇಟ್ಟೆಲ್ಲ ಕುಟುಂಬ ಹಾಳಾಗಿದೆ. ಅದನ್ನು ನಾನು ತೆಗೆದು ಹಾಕಿದ್ದೆ ಸೈಡಿಗೆ. ಅದು ಹಾಗೇನೆ ಉಂಟು. ಮತ್ತು ಇದರಲ್ಲಿ ಜೇನೆಲ್ಲ ಇದ್ದರೆ ನಮ್ಮ ಮುಜಂಟಿಗಳೆಲ್ಲ ಹೋಯ್ತವೆ. ನೋಡಿ ಇಲ್ಲಿ ಉಂಟಲ್ಲ ಮುಜಂಟಿ ಎಲ್ಲ ಬಂದು ಕೂತಿದೆ, ಅವುಗಳಿಗೆ ಬಿಟ್ಟಿದ್ದೇನೆ. ಹೀಗೆಲ್ಲ ನಮ್ಮ ಮನೆಯಲ್ಲಿ ಫುಲ್ಲು ನಾನು ಜೇನು ತೆಗೆದ್ರೆ ಸಾಯಂಕಾಲ ಫುಲ್ಲು ಜೇನು ತುಂಬಿಗಳಿರ್ತವೆ. ಅದರಲ್ಲಿ ಕೋಲು ಜೇನು ಇರ್ಬೋದು, ಮುಜಂಟಿ ಇರ್ಬೋದು, ತುಡುವೆ ಇರ್ಬೋದು, ಪೆರಿಯ ಇರ್ಬೋದು, ಹೆಜ್ಜೆನು ಯಾವುದು ಎಲ್ಲ ಬರ್ತವೆ. ಫುಲ್ ಇಲ್ಲಿ ಇರ್ತದೆ. ನೀವು ಸಾಯಂಕಾಲದ ಬಂದರೆ, ನಾನು ಜೇನು ತೆಗೆದ ದಿವಸ ಸಾಯಂಕಾಲದ ಬಂದರೆ ಇಲ್ಲಿ ಫುಲ್ಲು ಜೇನು ಜೇಂಕಾರನೇ ಇರ್ತದೆ. ಫುಲ್ಲು ಸೌಂಡ್ ಇರ್ತದೆ. ಒಂದು ಈ ನಮ್ಮ ಶುಗರ್ ಪೇಷಂಟಿಗೆ ಯಾರಲ್ಲಿ ಭಾರಿ ಒಳ್ಳೇದು, ಅವರಿಗೆ ಮೈಂಡ್ ಸೆಟ್ ಎಲ್ಲ ಕೂಲ್ ಆಗಬೇಕು. ಇಂಥ ಕೆಲವರು ಜೇನು ಕೃಷಿಯನ್ನು ಶುಗರ್ ಪೇಷಂಟ್ಗಳು ಮಾಡ್ತಾರೆ. ಯಾಕಂದರೆ ಖಾಲಿ ನೋಡಲಿಕ್ಕೆ ನೋಡಿ ಅವರಿಗೊಂದು ಅದರಲ್ಲಿ ಒಂದು ಸಮಾಧಾನ ಆಗಿ ಅವರದ್ದು ಶುಗರ್ ಕಂಟ್ರೋಲ್ ಆದದ್ದು ಸಹ ಉಂಟು. ಓಕೆ 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 ಓಕೆ. ಎಕ್ಲೆ ಹಾಕಿ ಮೈನೆ ಹಾಕಿ ಕ್ವಿಂಟಾಲ್ ಮಣಿ ಗಲೀಜೆ. ಓ, ಮಣಿಪಾಲ ಎಕ್ಲೆ ಅದಾಕಿರೋ ಗಲೀಜೆ, ಬಿದ್ರಂತ ಕೊಡಿ ಎಕ್ಲೆ ಅದಾಕಿರೋ ಗಲೀಜೆ. ಫುಲ್ಲು ಗ್ಯಾಸ್ ಬರ್ತಾಳೆ ಬಟ್ಲಿ ಪೂರ ಹಸಿದತ, ಫುಲ್ಲು ಬಿಚ್ಚದ, ಫುಲ್ಲು ಗ್ಯಾಸ ಅಂತ. ನಾನ್ ಪ್ರೊಸೆಸ್ಡ್ ನೀವು ಊರಿನ ಪೂರ ಪ್ರೊಸೆಸ್ಡ್ ನಮ್ಮ ಕಡಾದಿಂದ ಪೂರ ಪ್ರೊಸೆಸ್. ಗ್ಯಾಸ್ ಏನು ಬಾಟಲ್ ಕೈ ಅದೇನ ಕ್ಲೀನ್ ಆಗ್ತದೆ. ಟೆಸ್ಟ್ ಆಗ್ತದೆ ಅಂತ ನೋಡಿ ವೀಕ್ಷಕರೇ, ಜೇನು ಕೃಷಿಯ ಬಗ್ಗೆ ಒಂದು ಅವರಿಗೆ ಇದ್ದಂಥ ಒಂದು ಅನುಭವ ನಮ್ಮ ಜೊತೆ ಹಂಚಿಕೊಂಡ್ರು. ಇಂಥ ಅನುಭವ ನಿಮಗೂ ಸಹ ಒಂದು ಉತ್ತಮ ಮಾಹಿತಿ ನೀಡಿದೆ ಅಂತ ಭಾವಿಸ್ತೇನೆ. ಖಂಡಿತ ಈ ಒಂದು ಅನುಭವ ಹಂಚಿಕೊಂಡಿದ್ದಕ್ಕೆ ನಮ್ಮ ಈ ರೈತರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನನ್ನನ್ನು ಸಂಪರ್ಕಿಸಲು ಬೇಕಾದರೆ ಸಂಪರ್ಕ ಸಂಖ್ಯೆ 9731 658 234. ಯಾವ ಸಮಯದಲ್ಲೂ ಬೇಕಾದರೂ ಕರೆ ಮಾಡಬಹುದು. ಥ್ಯಾಂಕ್ ಯು.